ಇದ್ದೀರಾ ಅಂಡ್ ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ. ಅದಕ್ಕೆ ನಾವು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀವಿ. ಅಂಡ್ ಇವಾಗ ಎಪಿಸೋಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತಿದ್ದೀರಾ. ಅಂಡ್ ಸದ್ಯದಲ್ಲಿ ನಮ್ಮ ಎಪಿಸೋಡ್ಸ್ ಬರ್ತಾ ಇರೋದು ನಮ್ಮ ಅಕ್ಕನ ಮದುವೆಗೆ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಕ್ಕನ ಮದುವೆನ ತುಂಬಾ ಚೆನ್ನಾಗಿ ಮಾಡಬೇಕು. ಬಟ್ ಕಷ್ಟ ಇದೆ, ಯಾಕಂದ್ರೆ ಅಣ್ಣ ಇಲ್ಲ, ಕಷ್ಟ ಇದೆ. ಆದ್ರೂ ಹೇಗೋ ಒಂದು ಅರೇಂಜ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಅಣ್ಣನ ಬಗ್ಗೆ ಹೇಳಪ್ಪ. ಅದೇ ರುಕ್ಕು ಜೊತೆ ಅವ್ರ ಅಣ್ಣ ಇಲ್ಲ ಅನ್ನೋ ಒಂದು ನೋವನ್ನ ನಾನು ಸ್ವಲ್ಪ ದೂರ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೀನಿ ಒಂದೊಳ್ಳೆ ರೀತಿಯಲ್ಲಿ. ಸೊ ನಮ್ಮ ಅಣ್ಣನ ಎಂಗೇಜ್ಮೆಂಟು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ. ಬಟ್ ನೀವು ಪ್ರೊಮೋ ನೋಡ್ದಂಗೆ ಕೆಲವು ಪ್ರಾಬ್ಲಮ್ಸ್ಗಳಿದ್ದಾವೆ. ಯಾರೋ ಅಣ್ಣನ ಇಷ್ಟಪಡ್ತಿದ್ದೀನಿ ಅಂತ ಬೇರೆ ಬಂದಿದ್ದಾರೆ. ನಮ್ಮ ಅಣ್ಣನ ತುಂಬಾ ಇಷ್ಟಪಟ್ಟಿದ್ದೀನಿ ಒಂದಷ್ಟು ವರ್ಷಗಳಿಂದ ಅಂತ ಯಾವುದೋ ಒಂದು ಹುಡುಗಿ ಬಂದಿದ್ದಾಳೆ. ಸೊ ಅಣ್ಣ ಕರೆಕ್ಟಾ ಅಥವಾ ಹುಡುಗಿ ಹೇಳ್ತಿರೋದು ಕರೆಕ್ಟಾ ಅಂತ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀವಿ. ಸೊ ಇದನ್ನ ನಾನು ಮತ್ತೆ ರುಕ್ಕು ಯಾವ ತರ ತಗೊಂಡು ಹೋಗ್ತೀವಿ, ಆ ಹುಡುಗಿ ಹೇಳ್ತಿರೋದು ಕರೆಕ್ಟಾ ಅಥವಾ ಇವರಿಬ್ರು ಪ್ರೀತಿ ಮಾಡಿರೋದು ನಿಜಾನ ಸುಳ್ಳ, ಇದೆಲ್ಲ ನಮ್ಗೂ ಗೊತ್ತಿಲ್ಲ. ಸೊ ಆ ಹುಡುಗಿನ ಸ್ವಲ್ಪ ಕ್ರಾಸ್ ಕ್ವಶನ್ ಎಲ್ಲ ಮಾಡಿ ಮಾತಾಡಿಸಿ ಆಮೇಲೆ ಒಂದು ಕನ್ಕ್ಲೂಷನ್ ಬರ್ತೀವಿ. ಅಲ್ಲಿವರೆಗೂ ಇವನೇನ್ ಮಾಡಿದಾನೆ ಅವಳೇನ್ ಮಾಡ್ತಿದ್ದಾಳೆ ನಮ್ಗೊಂದು ಐಡಿಯಾ ಇಲ್ಲ. ನಿಜವಾಗ್ಲೂ ನನಗೂ ಐಡಿಯಾ ಇಲ್ಲ. ಎಸ್ ಸೊ ನೆಕ್ಸ್ಟ್ ಬರೋ ಎಪಿಸೋಡ್ ಅಲ್ಲಿ ಇದೆಲ್ಲ ವಿಷಯನೂ ಗೊತ್ತಾಗುತ್ತೆ. ನಾವು ಅಷ್ಟೇನೆ ಏನೋ ಕ್ಯೂರಿಯಾಸಿಟಿ ಇಟ್ಕೊಂಡು ಕಾಯ್ತಾ ಇದ್ದೀವಿ, ಏನಾಗ್ಬೋದು, ಹುಡುಗಿ ಏನ್ ಹೇಳ್ತಾಳೆ, ಇವನೇನ್ ಹೇಳ್ತಾನೆ ಅಂತ. ಬಟ್ ತುಂಬಾ ಮಜಾ ಇದೆ ಎಪಿಸೋಡ್ಸ್, ನೋಡ್ತಾ ಬನ್ನಿ. ಇವಾಗ ನಮ್ಮನ್ನು ಹೇಗೋ ನಂಬಿಸಿದ್ದಾರೆ ಮದ್ವೆ ಮಾಡ್ಕೊಡ್ತೀವಿ ಅಂತೆಲ್ಲ. ಬಟ್ ಅಕ್ಕನ ಲೈಫ್ ನಮಗೆ ತುಂಬಾ ಇಂಪಾರ್ಟೆಂಟ್. ಇವಾಗ ಏನಾಗುತ್ತೆ ಅಂತ ನಾವು ವೇಟ್ ಮಾಡ್ತಾ ಇದೀವಿ. ಆ ಹುಡುಗಿ ಏನ್ ಹೇಳ್ತಾಳೆ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಹೌದು, ನೋಡೋಣ. ನೋಡಿ ಆಕ್ಚುಲಿ ಇವತ್ತು 1 hour ಎಪಿಸೋಡ್ ಇದೆ. ಇಲ್ಲೇ ಇದಾರೆ, ನೀವು ಕೇಳ್ಬೋದು ಬೇಕು ಅಂದ್ರೆ. ಏನ್ ಕೇಳ್ಬೇಕು? ಅಲ್ಲ, ನೀವು ಆ ಹುಡುಗಿ ಲವ್ ಸ್ಟೋರಿ ಎಲ್ಲ ಇರೋದು. ಅಲ್ಲಿ ಹೇಳಿದ್ರೆ ನೀವು ಸೀರಿಯಲ್ ನೋಡಲ್ಲ, ನೀವು ನೋಡಿ. ಓಕೆ, ಹಂಗಾರ ಇದ್ಯಾ? ಹಾಕ್ಬಿಡ್ತೀನಿ. ನಮ್ಮ ಅಪ್ಪನ್ ಸೂರ್ಯ ಪ್ರಕಾಶ್ ಅವರ ಹೆಸರು ಉಳಿಸ್ಬೇಕು. ನಿಮ್ಗೆ ಏನಾದ್ರೂ ಕ್ವೆಶನ್ಸ್ ಇದ್ರೆ ಕೇಳ್ಬೋದು, ಆಯ್ತಾ? ಏನಾದ್ರೂ ಕ್ವೆಶನ್ಸ್ ಇದ್ರೆ ಸೀರಿಯಲ್ ರಿಲೇಟೆಡ್ ಮಾತ್ರ, ಬೇರೆ ಏನು ಕೇಳ್ಬೇಡಿ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಂತೂ ಮಿಸ್ ಮಾಡ್ಕೊಂಬಿಡಿ. 1 hour ಎಪಿಸೋಡ್ ತುಂಬಾನೇ ಚೆನ್ನಾಗಿದೆ. ಸಸ್ಪೆನ್ಸ್ ಇದೆ, ಯಾರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಯಾವ್ದು ಸತ್ಯ ಯಾವ್ದು ಸುಳ್ಳು, ಇದೆಲ್ಲ ಇವತ್ತು ಗೊತ್ತಾಗತ್ತೆ. ಅಂಡ್ ಎಂಗೇಜ್ಮೆಂಟ್ ಆಗುತ್ತಾ ಆಗಲ್ವಾ, ಅವಳು ಬೇರೆ ಏನೋ ಮಾತಾಡ್ಬೇಕು ಅಂತ ಕರೆದಿದ್ದಾಳೆ. ನಮಗೂ ಒಳಗೆ ಒಂಥರ ಪುಕ ಅಂತಿದೆ, ಏನ್ ಮಾತಾಡ್ಬೋದು, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗತ್ತಾ. ಸೊ ನೋಡಿ ಇವತ್ತಿನ ಎಪಿಸೋಡ್ 1 hour ನೋಡಿ. ಮಹಾಸಂಚಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಎಸ್, 6 ಗಂಟೆಯಿಂದ 7 ಗಂಟೆ, 6 ಗಂಟೆಯಿಂದ 7 ಗಂಟೆವರೆಗೂ 1 hour. ಯಾಕೆ ಸಿಟ್ಟು ಅಂತನಾ? ಅವನ್ ಯಾವಾಗ್ಲೂ ಕುಟ್ಕೊಂಡಿರ್ತಾನಲ್ವಾ, ಅದಕ್ಕೆ ಸಿಟ್ಟು. ನಾನು ಎಷ್ಟು ಒಳ್ಳೆ ಹುಡುಗ ತರ ಕಾಣ್ತಾ ಇದೀನಿ ನೋಡಿ. ಕುಡುಕರಷ್ಟು ಒಳ್ಳೆಯವ್ರು ಯಾರು ಸಿಗಲ್ಲ. ಅದಕ್ಕೆ ನಾನು ನನ್ನ ತಮ್ಮನ ಜೊತೆ ಆರಾಮಾಗಿರೋದು. ಕುಡ್ದಾಗ ಸತ್ಯ ಹೇಳ್ತೀವಿ, ತುಂಬಾ ಕ್ಲಾರಿಟಿ ಇರುತ್ತೆ, ಯಾವ್ದನ್ನು ಮುಚ್ಚುಮರೆ ಮಾಡಲ್ಲ. ಆಟೋದವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತೀವಿ. ಬಟ್ ನನ್ನ ಆಟೋಗೆ ಕುಡ್ದವ್ರನ್ನ ಹಚ್ಚಲ್ಲ. ಹಂಗ ಅನ್ಬಿಟ್ಟು ಅಮ್ಮನ ನಾವೇ ತಗೊಂಡೋಗಿ ಡ್ರಾಪ್ ಮಾಡಿದೀವಿ. ಕುಡಿದ ನಂತರನೇ ಹಿಂದೆ ಬಿದ್ದಿದ್ರು. ಹೆಣ್ಮಕ್ಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ಗ ಅಂತ ಹುಡುಕ್ರದು. ನಾನು ಇವ್ರನ್ನ ಮನೆ ಕರ್ಕೊಂಡು ಹೋಗ್ತೀನಿ, ಇವ್ರ ಅವ್ರನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಇಬ್ರು ಅಣ್ಣ ತಮ್ಮ ಸರಿ ಇದಾರೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ. ಅದಕ್ಕೆ ನಮ್ಮಪ್ಪ ಎತ್ತಿರೋದು ಅಣ್ಣ ತಮ್ಮ.
ಅಮ್ಮ ಇದ್ದಿದ್ರೆ ಇನ್ನೂ ಸಖತ್ತಾಗಿರೋದು. ಹಾಯ್ ಹಾಯ್ ಹಾಯ್, ಹಲೋ. ಏನಾದ್ರೂ ಕ್ವೆಶನ್ಸ್ ಇದ್ರೆ ಕೇಳಿ ಪ್ಲೀಸ್. ಯಾವ ಬ್ರ್ಯಾಂಡು ಬ್ರೋ? MH. ಇಲ್ಲ ಇಲ್ಲ, ಆಕ್ಚುಲಿ ಕೃಷ್ಣ ಯಾವ ಬ್ರ್ಯಾಂಡ್ ಕುಡಿತಾನ ಅನ್ಸುತ್ತೆ. ಎಲ್ಲ ಬ್ರ್ಯಾಂಡ್. MH ಮ್ಯಾನ್ಷನ್ ಹೌಸ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಾಯ್, ಎಲ್ರೂ ಇದೇ ತರ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಗಳು ತುಂಬಾ ಚೆನ್ನಾಗಿದ್ದಾವೆ. ಎಲ್ಲೂ ನಿಮ್ಗೆ ಬೋರ್ ಅನ್ಸಲ್ಲ, ಇನ್ಮೇಲೆ ಅನ್ಸಲ್ಲ. ಇದೇ ತರ ನಿಮ್ಗೆ ಎಂಟರ್ಟೈನ್ ಮಾಡ್ತಾ ಬರ್ತಾ ಇರ್ತೀವಿ. ನೋಡಿ, ನಿಮ್ ಪ್ರೀತಿ, ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರ್ಲಿ. ಮೇಡಮ್ನ ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರೂ ನೋಡಿ, ನಿಮಗೆ ಎಂಟರ್ಟೈನ್ಮೆಂಟ್ ಅಂತೂ ಮಿಸ್ ಆಗಲ್ಲ. ಎಮೋಷನ್ ವೈಸ್ ಕೃಷ್ಣ, ನೀವು ಕುಡಿಯೋದು ಸ್ವಲ್ಪ ಕಮ್ಮಿ ಮಾಡಿ ಸರ್ ಅಂತ. ಈಗಿನ ಎಪಿಸೋಡ್ಸ್ ಅಲ್ಲಿ ಕುಡಿಯೋದು ನೋಡಿದೀರಾ? ನಿಜ ಕಡಿಮೆ ಮಾಡಿದೀನಿ. ಹೌದು, ಇವಾಗ ಸ್ವಲ್ಪ ಜವಾಬ್ದಾರಿ ಬರ್ತಾ ಇದೆ ಅನ್ಸುತ್ತೆ ನಾನು ನೋಡಿರೋ ಪ್ರಕಾರ. ಓಕೆ ಓಕೆ, ಥ್ಯಾಂಕ್ ಯು. ನಿಮ್ಗೆ ಹೇಳಿದ್ದು ಅದು ಚೆನ್ನಾಗಿರಲ್ಲ. ವರ್ಲ್ಡ್ ಮಾರ್ಕ್ ಆಯ್ತು. ಸೊ ಹೋಪ್ಫುಲಿ ನಿಮ್ಗೆ ನಮ್ಮ ಕೃಷ್ಣ ರುಕ್ಕು ಇಷ್ಟ ಆಗ್ತಿದೆ ಅನ್ಸುತ್ತೆ. ಯಾವಾಗ್ಲೂ RCB, ಜೈ RCB. ಜೈ RCB. 6 ಸಲ ಬಂದ್ರು RCB, 60 ಸಲ ಬಂದ್ರು. ಕಪ್ ನಮ್ದೆ, ಮಿಸ್ ಇಲ್ದೆ. ಈ ಸಲ ಕಪ್ ನಮ್ದೆ. ಸೊ ಎಷ್ಟೋ ಜನ ಐ ಥಿಂಕ್ ಸೀರಿಯಲ್ ಯಾವುದು ಅಂತ ಗೊತ್ತಿಲ್ಲದೆ ಇರೋರಿಗೆ ನಮ್ದು ಹೊಸ ಸೀರಿಯಲ್ ಶುರು ಆಗಿರೋದು ಜಿ ಕನ್ನಡಗೆ, ಕೃಷ್ಣ ರುಕ್ಕು ಅಂತ. ಅಂಡ್ 6:30ಗೆ ಬರುತ್ತೆ. ಬಟ್ ಇವತ್ತು ನಾವು ಲೈವ್ ಬಂದಿದ್ ರೀಸನ್ ಏನು ಅಂದ್ರೆ 1 hour ಟೆಲಿಕಾಸ್ಟ್ ಇದೆ ಇವತ್ತು. ಸೊ ಅದನ್ನ ಹೇಳೋದಿಕ್ಕೆ ನಾವು ಲೈವ್ ಬಂದ. ಜೈ RCB 1 hour ಟೆಲಿಕಾಸ್ಟ್ ಇವತ್ತು. ವಿನಯ್ ಅಂಡ್ ಕಲ್ಯಾಣಿ ಅವ್ರ ಮದ್ವೆಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ? ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದೆ. ಅದನ್ನೇ ಹೇಳಿದ್ದು. ಈಗ ನಮಗೂ ಗೊತ್ತಿಲ್ಲ, ಒಂದು ಟ್ವಿಸ್ಟ್ ಅಂತ ಕೊಟ್ರು. ಯಾವ್ದೋ ಒಂದು ಹುಡುಗಿ ಬಂದು ಈ ತರ ಇಷ್ಟಪಡ್ತಾ ಇದೀವಿ ಎಷ್ಟೋ ವರ್ಷದಿಂದ ನಿಮ್ಮ ಅಣ್ಣನ ಹಂಗೆ ಹಿಂಗೆ ಅಂತ. ಬಟ್ ಆ ಹುಡುಗಿನ ಇಟ್ಕೊಂಡು ನಾವು ಒಂದಷ್ಟು ಕ್ರಾಸ್ ಕ್ವಶನ್ ಮಾಡಿದೀವಿ. ಏನು ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ದೀರಾ ಅದು ಇದು ಅಂತ. ಬಟ್ ಇದನ್ನೆಲ್ಲ ಮಿಸ್ ಮಾಡ್ಕೊಂಡ್ಬಿಡಿ. ಚೆನ್ನಾಗಿದೆ ಆ ಒಂದು ಎಪಿಸೋಡ್, ಅಂದ್ರೆ ಆ ಒಂದು ಸೀನ್ ತುಂಬಾ ಚೆನ್ನಾಗಿದೆ. ನೋಡಿ ಏನಾಗ್ಬೋದು ಅಂತ. ಸಪೋರ್ಟ್ ಮಾಡ್ತೀವಿ ಖಂಡಿತ. ಕಲ್ಯಾಣಿ ಮತ್ತೆ ವಿನಯ್ಗೆ ಸಪೋರ್ಟ್ ಮಾಡ್ಲೇಬೇಕು, ಅವರಿಗೆ ಆಪ್ಷನ್ ಇಲ್ಲ. ಹುಡುಗ ಬೇರೆ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಇಷ್ಟ ಲವ್ ಆಗ್ಬಿಟ್ಟಿದ್ದಾನೆ ಆಗಿದ್ದೀನಿ ನಾನು ಇವಾಗ. ಆಕ್ಚುಲಿ ನೆನ್ನೆ ಎಪಿಸೋಡ್ ಇರ್ಲಿಲ್ಲ ನಮ್ದು ಟೆಲಿಕಾಸ್ಟ್. ಬಟ್ ಇವತ್ತು 1 hour ಇದೆ. ಸೊ ಇವತ್ತು ಆರಾಮಾಗಿ 1 hour ನೋಡಿ. ಎಲ್ಲ 1 hour ಇದೆ ಎಲ್ಲ ಸೀರಿಯಲ್. ಹುಡುಗ ಯಾರು ಅಂದ್ರೆ ಕಲ್ಯಾಣಿ ಹುಡುಗ. ಕಲ್ಯಾಣಿ ಅವ್ರನ್ನ ಮದ್ವೆ ಆಗ್ತಾರ ವಿನಯ್. ನಮ್ ವಿನಯ್ ಸರ್. ನನ್ನ ಹೇಳಿ ಕೃಷ್ಣ ಸರ್ ಅಂತ ಬಾಯಿ ಬರುತ್ತಿಲ್ಲ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತೀವಿ ರುಕ್ಕು ಮೇಡಮ್ ಅಂತ. ನೀವ್ ಕೊಡ್ರಿ ನೋಡೋಣ. ಹಿಂಗೆ ಕಾಟ್ರು. ಓಕೆ. ಕಲ್ಯಾಣಿ ಅಕ್ಕನ ಕೊಡಕ್ ಇಷ್ಟನಾ ಅಂತ ಕೇಳಿ. ಹೌದು, ವಿನಯ್ ಸರ್ ಒಳ್ಳೆಯವ್ರ ತರ ಕಾಣಿಸ್ತಾರೆ. ಅದಕ್ಕೆ ನಮ್ಮ ಅಕ್ಕನ ಅವ್ರಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಎಲ್ಲ ಅಕ್ಕನೂ ಇಷ್ಟಪಟ್ಟಿದ್ದಾಳೆ. ಸೊ ಓಕೆ ಅಂತ. ಅಲ್ಲ, ಇನ್ನೂ ಗೊತ್ತಿಲ್ಲ, ಬಟ್ ನಮಗ್ ಹಂಗ ಕಾಣಿಸ್ತಾರೆ. ಅದಕ್ಕೆ ಅಕ್ಕನೂ ಹೇಗೋ ಇಷ್ಟಪಟ್ಲಲ್ಲ, ಸರಿ ಅಂತ ಒಪ್ಕೊಂಡಿದ್ದು. ಅಕ್ಕನ ಇಷ್ಟಪಡ್ಲಾ? ಅಂದ್ರೆ ಮದ್ವೆಗೆ ಓಕೆ ಅಂತ ಹೇಳಿದಾಳೆ ಅಂತ. ಮದ್ವೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ನೀವು? ಮಾಡ್ಕೊಳ್ತಾ ಇದೀವಪ್ಪ. ನಾನು ಸಪೋರ್ಟ್ ಮಾಡ್ತಿದ್ದೇನೆ. ಬರ್ಲಿ ಸ್ಟೋರಿನ ಮತ್ತೆ. ಚೆನ್ನಾಗಿದೆ ಇದೊಂಥರ. ವಿನಯ್ ಸರ್ ಅವ್ರ ಹುಡುಗಿ ಒಳಗಡೆ ಇದಾರೆ. ನೆಕ್ಸ್ಟ್ ಟೈಮ್ ಮಾತಾಡಿಸ್ತೀವಿ, ಓಕೆನಾ? ನಡೀತಿದ್ದೇನೆ ಒಳಗಡೆ. ಈ ಲೈವ್ ಕಟ್ ಮಾಡೋದಕ್ಕೆ ಮನ್ಸಾಗಲ್ಲ. ಏನೇನೋ ಆಗ್ತಾ ಇರುತ್ತೆ, ಏನೇನೋ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ನಮ್ ಸೆಟ್ ಎಲ್ಲ ತೋರಿಸ. ನಮ್ಮ ಊರಿಗೆ ಒಂದ್ಸಲ ಬನ್ನಿ ಮುರುಡೇಶ್ವರಗೆ ಅಂತ. ಓಕೆ, ಬರೋಣ.
ಒಂದ್ಸಲ ಹೋಗ್ ಬರೋಣ ಬರ ಒಳಗಡೆ ಬೇಡ ಬಾರೆ ಬಾರೆ ದಿವ್ಯಾ ದಿವ್ಯಾಕ ಬಾಯ್. ಬನ್ನಿ 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 ಬನ್ನಿ. ನಮ್ಮ ಅಕ್ಕ ಬಂದು. ನಾವು ಆಚೆ ನಿಂತ ಹಿಂಗೆ ಈಗಿನ ಸೊ ನಮ್ಮ ಅಕ್ಕನೂ ಇದ್ದಾಳೆ ಇಲ್ಲಿ. ಎಲ್ಲರೂ ನಿನ್ನ ಕೇಳ್ತಾ ಇದ್ರು. ಹಾಯ್ ಹಾಯ್. ಓಕೆ ಈ ಕಡೆ ಬಾ. ಈ ಜೋಡಿ ಹೆಂಗಿದೆ ಹೇಳಿ ನೋಡಿ. ಮೇಲೆ ಕೈ ಹಾಕವ. ಅಯ್ಯಪ್ಪ, ಈ ಜೋಡಿ ಹೇಗಿದೆ? ಚೆನ್ನಾಗಿದೆ ಈ ಜೋಡಿ. ಸೂಪರ್. ಅವಾಗ್ಲಿಂದಾನು ಕೇಳ್ತಾ ಇದ್ರಲ್ಲ ನಮ್ಮ ಅಕ್ಕ ಅಲ್ಲಿ ಅಂತ. ಇಲ್ಲ ಇದ್ದಾರೆ ನಮ್ಮ ಅಕ್ಕ. ಏ ನಿಜ ಲೈವ್ ಅಲ್ಲೇ ಇದೀವಿ. ಹಾಯ್ ಹೇಳು. ಸೆಟಲ್ ತುಂಬಾ ಕಾಗೆ ಹರಿಸ್ತಾರೆ ಮತ್ತೆ. ಹೌದು ಲೈವ್. ಓಕೆ ಹಾಯ್. ಹಾಯ್. ನೋಡಿದ್ರಲ್ಲ ಏ ಜೊತೆಲೇರಪ್ಪ ನೀನು ಪಾಪ. ಹಾ ನೋಡಿ. ಓಕೆ ಇವಾಗ ಕೇಳಿ ಜೋಡಿ ಹೇಗಿದೆ ಅಂತ ಕೇಳಿದಾರೆ. ಅವ್ರದ್ದು ನೀವಿಬ್ರು ಜೋಡಿ ಇಲ್ಲೇ ಇದೆ. ಎಲ್ರಿಗೂ ಖುಷಿ ಆಯ್ತು ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಲೈವ್ ಜಾಯಿನ್ ಆಗಿದ್ದಕ್ಕೆ ಯಾರೆಲ್ಲ ಜಾಯಿನ್ ಆಗಿದ್ದೀರಾ. ಅಂಡ್ ಕೃಷ್ಣ ಸರ್ ನಿಮ್ಮ ಮದುವೆ ಯಾವಾಗ ಅಂತ ಕೇಳ್ತಿದ್ದಾರೆ. ಇಲ್ಲ ಗೊತ್ತಿಲ್ಲ, ನೋಡ್ಬೇಕು. ಮಾಡ್ತೀನಿ, ಆದಷ್ಟು ಬೇಗ ಮಾಡ್ತೀನಿ. ಕೃಷ್ಣ ಸರ್ ನಿಮ್ಮ ಆಕ್ಟಿಂಗ್ ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶಿಲ್ಪಕ್ಕ. ಬ್ರೋ ನಿಮ್ ಜೋಡಿ ಸಖತ್ತಾಗಿದೆ. ನಮ್ಮ ಇದು ಎಕ್ಸ್ಟ್ರಾ ಏನಕ್ಕೆ ಇಟ್ಕೊಂಡಿದ್ಯಾ ಈ ಕಡೆ? ಸ್ವಲ್ಪ ಈ ಕಡೆ ಟರ್ನ್ ಮಾಡು. ಹಿಂಗ ಅಲ್ಲಿ ಓದಕ್ ಆಗ್ತಾ ಇಲ್ಲ ನನ್ಗೆ. ಓಕೆ ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಜಾಯಿನ್ ಆಗಿದ್ದಕ್ಕೆ. ಎಸ್ ಅಲ್ಲಲ್ಲ, ಇಷ್ಟು ಕಾಮೆಂಟ್ಸ್ ನ ಓದಕ್ಕಾಗಲ್ಲ. ಹೌದು. ವಿ ಆರ್ ವೆರಿ ಸಾರಿ. ಯಾರ್ದು ಏನು ಮೆಸೇಜಸ್ ಓದಿಲ್ಲ. ಪೆಂಡೆಂಟ್ ತೋರಿಸ್ಬೇಕಂತಪ್ಪ. ಇಲ್ಲಿ ಪೆಂಡೆಂಟ್. ಸೊ ಸಾರಿ ಕೇಳ್ತಾ ಇದೀವಿ. ಎಲ್ಲಾರ್ದು ಮೆಸೇಜಸ್ ಓದಕ್ಕಾಗಲ್ಲ. ಅಂಡ್ ಎಲ್ಲಾರ್ದು ಕುಡಿಯೋದು ಕಮ್ಮಿ ಮಾಡಿ ಅಂತ ಹೇಳಿದಾರೆ. ಕುಡಿಯೋದನ್ನ ಕಮ್ಮಿ ಮಾಡಿಸ್ತೀವಿ. ಓಕೆನಾ? ಒಂದ್ 5 ನಿಮಿಷ ಮಾತಾಡ ಆಯ್ತಾ ನೀವೇ? ಆಯ್ತು. ಅದೇ ಮರ್ತೇ ಹೋಯ್ತಲ್ಲ ನನಗೆ. ಮಾತಾಡ ನೀನೆ. ಮತ್ತೆ ನಾನು ಮಾತಾಡ್ಬೇಕಾದ್ರೆ ಎಲ್ಲಾ ಕಮೆಂಟ್ಸಿಗೂ ಏನು ರಿಪ್ಲೈ ಮಾಡಕ್ ಆಗ್ತಾ ಇಲ್ಲ. ದಯವಿಟ್ಟು ಸಾರಿ. ನೀವಿಷ್ಟು ಮೆಸೇಜ್ ಹಾಕೋದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ಅಂತ. ನಿಮ್ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀವಿ. ಲವ್ ಯು. ನೀವೇನಾರು ಹೇಳಂಗಿದ್ರೆ ಹೇಳಿ. ಎಸ್ ನಮ್ದು ಲವ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ರಿಗೂ. ಸಪೋರ್ಟ್ ಹೀಗೆ. ಎಸ್ ಅಂಡ್ ಇವತ್ತು ಮಿಸ್ ಮಾಡದೆ ಮಹಾಸಂಚಿಕೆನ ನೋಡಿ. ಓಕೆ 6 to 7.